ಆರ್ಯ ವೈಶ್ಯ ಸಮಾಜ ವಾಸವಿ ಜಯಂತಿ ಆಚರಣೆಯನ್ನು ಹುಮ್ನಾಬಾದ್ ಹಾಗೂ ಚಿಟ್ಕುಪ್ಪ ಪಟ್ಟಣದಲ್ಲಿ ಆಚರಣೆ ಮಾಡಲಾಯಿತು. ವಾಸವಿ ಜಯಂತಿ ಬ್ರಹ್ಮೋತ್ಸವ ಅಂಗವಾಗಿ ಬೆಳಗ್ಗೆ ಆರ್ಯ ವೈಶ್ಯ ಶ್ರೀ ನಗರೇಶ್ವರ ದೇವಸ್ಥಾನದಲ್ಲಿ ಅಭಿಷೇಕ, ವಾಸವಿ ಹೋಮ, ಸ್ವರ್ಣ ರಥೋತ್ಸವ, ಪಲ್ಲಕ್ಕಿ ಉತ್ಸವ, ವಾರ್ಷಿಕೋತ್ಸವ, ವಾಹನ ಸೇವೆ, ಕುಂಕುಮಾರ್ಚನೆ, ವಾಸವಿ ಮಾತೆಗೆ ವಿಶೇಷ ಅಲಂಕಾರ ಹಾಗೂ ಪೂಜೆ ನಿರ್ವಹಿಸಲಾಯಿತು. ವಿಶೇಷವಾಗಿ ವಾಸವಿ ಮಾತೆಗೆ ತೊಟ್ಟು ಸೇವಾ ಕಾರ್ಯಕ್ರಮ ಸಂಜೆ ಅದ್ದೂರಿಯಾಗಿ ಮಾಡಿದರು. ಮಾತೆಯ ಅಮ್ಮನವರ ಭವ್ಯವಾದ ಮೆರವಣಿಗೆ ಜರುಗಿತು. ಜೊತೆಗೆ ವಿವಿಧ ಕಲಾವಿದರು ಭಾಗವಹಿಸಿದರು. ಮಹಿಳೆಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಅದ್ದೂರಿಯಾಗಿ ಮತ್ತು ವಿಜೃಂಭಣೆಯಿಂದ ನಡೆಯಿತು. ಆರ್ಯ ವೈಶ್ಯ ಸಮಾಜದ ಅಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಚಿ ಸೇರಿದಂತೆ ಇತರ ಪದಾಧಿಕಾರಿಗಳು, ಸಮಾಜದ ಬಾಂಧವರು, ಸೇವಾಕರ್ತರು ಸೇರಿದಂತೆ ಗಣ್ಯರು ಸಹಸ್ರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡು ವಾಸವಿ ಮಾತೆ ಕೃಪೆಗೆ ಪಾತ್ರರಾದರು. ಅವ್ರು ಏನೇ ಕೇಳಿದ್ರು ಇಲ್ಲ ಅಂತ ಅನ್ನಂಗಿಲ್ಲ. ಯಾಕಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ನಾನು ಫಸ್ಟ್ ಇಲ್ಲಿ ಜನರಲ್ ಬಾಡಿ ಮೀಟಿಂಗ್ನಲ್ಲಿ ಈ ರೂಮ್ ಕಟ್ಟವ್ವೆ 7 ರೂಮ್ ಕಟ್ಟವ್ವೆ, ಅದಕ್ಕೆ ರೂಮಿನ ಸಲಕಿಂದ ಯಾರಾದರೂ ಸಹಾಯ ಮಾಡ್ತಾರೆ ಅಂತ ಕೇಳಿದ ಪ್ರಪ್ರಥಮವಾಗಿ ಕೈ ಎತ್ತಿರ್ತಕ್ಕಂಥವ್ರು ನಾನು ರಚಿದ್ರಿ ಅವರು. ಅದು ಆದ ನಂತರ ಹಿಂದಿನ ಸಂಗಡ ಮತ್ತೇನಪ್ಪ ಅಂದ್ರೆ ರೂಮಿಗೆ AC ಬೇಕಾಗಿದ್ದು. ನಮ್ಮ ಗುರುಗಳು ಬರ್ತಾ ಇದ್ರು, ಅವಾಗ AC ಕೇಳೋ ಅವ್ರಂದ್ರು ನನ್ನ ರೂಮಿನ ನಾ AC ಕೂಡಿಸ್ತೀನಿ ಅಂತ ಕೇಸಿ AC ಸಹ ಕೂಡಿಸ್ಕೊಡ್ರು. ಇಲ್ಲ ಅಂತಿಲ್ಲ, 2 ಮೂರ್ತಿನೂ ಸಹ ಕೊಟ್ಟರು. ಅವರು ಒಂದು ಸಿದ್ಧಾಂತದವರು ಏನು ಅಂದರೆ, ಜೀವ ಇರತಕ್ಕನೇ ದಾನ ಮಾಡಬೇಕು, ಜೀವ ಹೋದ್ಮೇಲೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾನ ಒಬ್ಬ ಕನ್ನಡ ಪಂಡಿತ, ಜೀವ ಹೋದ ಮೇಲೆ ಅಸ್ಥಿ ಗಂಗೆಯ ಪಾಲು, ಆಸ್ತಿ ಮಕ್ಕಳ ಪಾಲು, ಬಟ್ಟೆ ಅಗಸನ ಪಾಲು, ಪಿಂಡ ಕಾಗೆಯ ಪಾಲು, ಜೀವ ಯಮನ ಪಾಲು, ನೀನು ಮಾಡಿದ ದಾನ ಧರ್ಮ ನಿನ್ನ ಪಾಲು ಅನ್ನೋದರಲ್ಲಿ ನಂಬಿಕೆಯನ್ನು ಇಟ್ಟು ನಾರಾಯಣರಾವ್ ಚಿದ್ರಿ ಅವರು ರಾಮನ ಮತ್ತು ಕೃಷ್ಣನ 2 ಮೂರ್ತಿಯನ್ನು ಮಾಡಿದ್ದಾರೆ. ವೇದಿಕೆ ಮೇಲೆ ಆಗಮಿಸಿ ಆ ಮೂರ್ತಿಯನ್ನ ನಾರಾಯಣರಾವ್ ಚಿದ್ರಿ ಅವರಿಗೆ ಧನ್ಯವಾದಗಳು. ಜೋರಾದ ಚಪ್ಪಾಳೆ. ಅದೇ ರೀತಿ 1-2 ವರ್ಷ ಪೇಟ ಮತ್ತು 1 ವರ್ಷ ಶಾಲು, ಇದೆಲ್ಲ ಆರ್ಯವೈಶ್ಯ ಸಮಾಜದ ಜನತೆಗೆ ಹಾಕಿ ತೊಡಗಿಸಿ ಶೋಭೆ ತರುವ ಕೆಲಸವನ್ನು ಮಾಡಿದ್ದೇವೆ. ಅದಾದಮೇಲೆ 2017ರಿಂದ ಸಾಮಾಜಿಕ ಕೆಲಸಗಳನ್ನು ಮಾಡುತ್ತಿದ್ದೇವೆ. 2017ರಲ್ಲಿ ವಾಸವಿ ಜಯಂತಿ ಅಂಗವಾಗಿ ರಸ್ತೆ ಬದಿಯ ಗಿಡಗಳಿಗೆಲ್ಲ ನೀರು ಹಾಕುವ ಕಾರ್ಯಕ್ರಮ. ಅದಾದಮೇಲೆ 2018ರಲ್ಲಿ, ಯಾಕಂತಂದ್ರೆ ಆರ್ಯ ವೈಶ್ಯರು ಯಾವಾಗಲೂ ಕೂಡ ದಾನಕ್ಕೆ ಒಂದು ಪ್ರತಿರೂಪ. ಯಾರೇ ಅವರಿಗೆ ಸಹಾಯವನ್ನ ಕೇಳಿದಾಗ ಅವರು ತಮ್ಮ ಸಹಾಯ ಹಸ್ತವನ್ನ ಚಾಚ್ತಾರೆ, ಸಮಾಜದಲ್ಲಿ ಉತ್ತಮೋತ್ತಮ ಕಾರ್ಯಗಳನ್ನ ಮಾಡಲಿಕ್ಕೆ ಮುಂದಾಗ್ತಾರೆ. ಇದೀಗ ತಾನೇ ನಾವು ನೋಡಿದ್ವಿ ವೇದಿಕೆ ಮೇಲೆ ಡಾಕ್ಟರ್ ಚಿದ್ರಿ ಸರ್ ಅವರು ನಮ್ಮ ಒಂದು ಕುಲದಲ್ಲಿ ಅತ್ಯುತ್ತಮ ಸಾಧನೆಗೈದಂತಹ ಮಕ್ಕಳಿಗೆ ಅವರ ತಂದೆಯ ಹೆಸರಿನಲ್ಲಿ ಕಾಣಿಕೆಗಳನ್ನು ಕೊಟ್ಟು ಪ್ರೋತ್ಸಾಹಿಸಿದ್ರು. ಅದೇ ರೀತಿಯಾಗಿ ಹಿರಿಯರಾದಂತಹ ನಾರಾಯಣ್ ಚಿದ್ರಿ ಸರ್ ಅವರು ಕೂಡ ತಮ್ಮ ಸ್ವ ಇಚ್ಛೆಯಿಂದನೇ ಈ ಒಂದು ದೇವಸ್ಥಾನಕ್ಕೆ ಮೂರ್ತಿಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹೀಗೆ ನಮ್ಮ ಕುಲ ಬಾಂಧವರಲ್ಲಿ ಅನೇಕರು ತಮ್ಮ ಒಂದು ಕೈಲಾದಷ್ಟು ದಾನವನ್ನ ಮಾಡುವುದರೊಂದಿಗೆ ಸಮಾಜಕ್ಕೆ ಮಾದರಿಯಾಗಿ ಹೊರಹೊಮ್ಮಿದ್ದಾರೆ. ಈ ಮಹಿಳಾ ವರ್ಗದಲ್ಲಿ ನೋಡೋದಾದ್ರೆ ಡಾಕ್ಟರ್ ನಿರ್ಮಲಾ ಮೇಡಮ್ ಅವ್ರ ಬಗ್ಗೆ ನಾನು ಹೇಳಕ್ಕೆ ಬಯಸ್ತೀನಿ. ಅವರು ಕೂಡ ಯಾವಾಗಲೂ ಎಲ್ಲೇ ಯಾವುದೇ ಒಂದು ಕಾರ್ಯಕ್ರಮ ನಡೀತಾ ಇದೆ, ಯಾರಿಗಾದ್ರೂ ಒಂದು ಅವಶ್ಯಕತೆ ಇದೆ ಅಂದಾಗ ಅವರು ಸಹಾಯ ಮಾಡಲಿಕ್ಕೆ ಯಾವತ್ತೂ ಸಿದ್ಧರಾಗ್ತಾ ಇರ್ತಾರೆ. ಸೊ ನಾವು ಸಾವಿತ್ರಿಬಾಯಿ ಫುಲೆ ಸಂಘದ ವತಿಯಿಂದ 1-2-3 ಸಾರಿ, ಆಮೇಲೆ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಕಾರ್ಯಕ್ರಮ ಇದ್ದಾಗ ಅವಾಗಲೂ ಅವರಿಗೆ ನಾವು ಸಹಾಯವನ್ನ ಕೇಳಿದಾಗ ಅವರು ತುಂಬು ಹೃದಯದಿಂದ ಸಹಾಯವನ್ನ ಮಾಡಿದ್ದಾರೆ.